ಅಲ್ಲ ಒಳಗೆ ಒಯ್ತೀನಿ ಬಿಡ್ರಿ, ಇದು ಮಾಡ್ಬೇಕಲ್ಲ. ಸ್ವಲ್ಪ ಬರಲ್ಲ ಬೆಳಗ್ಗೆ, ಆಮೇಲೆ ಬರಲ್ಲ ಜಾನುವಾರು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಹಕ್ಕಿಗಳು ಎಷ್ಟು ಬರ್ತವೆ ಅಂದರೆ ಬೆಳಗ್ಗೆ ಖುಷಿ ಆಗುತ್ತೆ. ಸುಮಾರೆಲ್ಲ ಉದುರಿಸಿರ್ತವೆ. ಅವು ನಾವು ಮರದಲ್ಲಿ ಕೊಯ್ದರೆ ಅಷ್ಟು ಟೇಸ್ಟ್ ಇರಲ್ಲ, ಅವಾಗೆ ಬಿದ್ದಿರ್ತಾವಲ್ಲ ಆ ಹಣ್ಣು ಚೆನ್ನಾಗಿ. ಇಲ್ಲಿ ಕಲ್ಲು ಹಾಕಿದ್ದು ಕಲ್ಲು ಮೇಲೆ ಬಿದ್ದಿದ್ದಾವೆ, ಕಲ್ಲೆಲ್ಲ ಕಲೆ ಆಗಿ ಹೋಗಿದ್ದಾವೆ. ಈ ಕಡೆ ಹೆರೆ ಕಡಿಸ್ತೀನಿ ಅಂತಿದ್ರು, ಆ ಕಡೆ ಹೆರೆ ಹೋಸಲ ಮಳೆಗಾಲದಲ್ಲಿ ತಾನೇ ಬಿದ್ದೋಗ್ಬಿಡ್ತು, ಇಲ್ಲಾಂದರೆ ಅಲ್ಲಿ ಕೆಳಗೆ ಸಿಗ್ತಾಯಿತ್ತು. ಒಂದಷ್ಟು ಮಾವಿನ ಹಣ್ಣು ಆರಿಸಿಟ್ಟಿದ್ದಾರೆ ಇವತ್ತು. ಬೆಳಗ್ಗೆ ಎಬ್ಸಿದ್ರು ನಾನು ಹೇಳ್ತೀನಿ ಎಬ್ಸಿ ಅಂತ ಹೇಳಿದ್ದೆ, ಎಬ್ಸಿದ್ರು, ನಾನು ಹೇಳಲೇ ಇಲ್ಲ. ಆಮೇಲೆ ಅವರೇ ಹೋಗಿ ಆರಿಸ್ಕೊಂಡು ಬಂದಿದ್ದಾರೆ. ನಂಗೆ ಯಾಕೋ ಗೊತ್ತಿಲ್ಲ, ರಾತ್ರಿ ಒಂಥರ ನೆನ್ನೆ 2 ದಿನ ಆಯಿತು ಒಂಥರ ಕನಸು ಕೆಟ್ಟ ಕನಸು. ಒಂಥರ ಕೆಟ್ಟ ಕನಸು ಅನ್ನೋದಕ್ಕಿಂತ ಅದು ಏನಂತಲೇ ಅರ್ಥನೇ ಆಗದಿರೋ ಕನಸುಗಳು. ಜಾನುವಾರು ಬಂದು ಹಣ್ಣು ತಿಂತಾಯಿದ್ದಾವೆ. ಅದಕ್ಕೆ ಇವರು ನಮ್ಮ ಜಾತಿಯವು ಇವು. ಬೆಳಗ್ಗೆ ಎಲ್ಲ ಆರಿಸ್ಕೊಂಡು ಹೋದ್ಮೇಲೆ ಬಂದು ಆರ್ಸಕ್ಕೆ ಬಂದಿದ್ದಾವೆ ಅಂತ. ಅಲ್ಲೊಂದೆರಡು ಮಾವಿನ ಮರದ ಅಡಿಗೆ ಇದ್ವಂತೆ, ಇವತ್ತು ಹೆಚ್ಚಿಗೆ ಸಿಕ್ಕಿಲ್ಲ, ಒಂದು ಸ್ವಲ್ಪ ಮಾತ್ರ ಸಿಕ್ಕಿದ್ದಾವೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಹಣ್ಣು. ಇಲ್ಲಿ ನಮ್ಮನೆ ಹತ್ರ ಇರೋ ಹಣ್ಣು ಸಾರಿಗೆ ಮಾತ್ರ ಚೆನ್ನಾಗಿರುತ್ತೆ, ತಿನ್ನೋಕೆ ಹುಳಿ. ಅಲ್ಲಿ ಹಣ್ಣು ಮಾತ್ರ ಸೂಪರಾಗಿರುತ್ತೆ ತಿನ್ನೋದಕ್ಕೆ. ಹೊರಟ್ರಾ ತಿಂಡಿ ಇವತ್ತು ಕಡುಬು. ಯಾಕೆ ಬೇಗ ಎದ್ದಿದ್ದೀರಲ್ಲ? ಬೇಗ ಎದ್ದು ಎಂತೆಂಥದೋ ಕೆಲಸ ಎಲ್ಲ ಮಾಡಿಟ್ಟಿದ್ದಾರೆ ಇವತ್ತು. ಕಸ ಹೊಡೆದಿದ್ದಾರೆ, ನನಗೆ ಕಡುಬಿಗೆ ಬಾಳೆಲೆ ಕನಸಿಟ್ಟಿದ್ದಾರೆ. ಪಾತ್ರೆ ಎಲ್ಲ ತಗೊಂಡೋಗಿ ಹೊರಗೆ ಹಾಕಿದ್ದಾರೆ. ರಾತ್ರಿ ಪಾತ್ರೆ ತೊಳೆದಿರಲಿಲ್ಲ. ನಂಗೊಂಥರ ನಿದ್ದೆನೇ ಸರಿ ಇಲ್ಲ ಅಂತ ಅನಿಸುತ್ತೆ, ಒಂಥರ ಆಗ್ತಾಯಿತ್ತು ಇವತ್ತು. ನೀರು ಕುಡಿಯೋಕ್ಕೂ ಬೇಡ, ಏನೂ ಬೇಡ ಆಗ್ತಾಯಿದೆ. ಎದ್ದಳು ನಾನು ಪಾತ್ರೆ ಎಲ್ಲ ತೆಗೆದು, ನಂದು ಸುಮಾರೆಲ್ಲ ಕೆಲಸ ಆಯಿತು. ನಾನು ಎದ್ದೆ ಬೇಗ, 5:45 ಎದ್ದೆ. ಆಮೇಲೆ ಸಿಗ್ತೀನಿ ನಿಮಗೆ. ಅವನೇ ತೊಳೆದಿದ್ದ? ಅಲ್ಲಿ ಹೊರಗೆ ನಿಲ್ಸ್ಕೊಂಡು ತೊಳಸ್ಕೊಳ್ರಿ, ಇಲ್ಲೆಲ್ಲರೂ ತೊಳಸ್ಕೊಳ್ರಿ. ಪೈಪ್ ಐತಲ್ಲ ಹೆಂಗಿದ್ರು. ನಿದ್ದೆ ಸರಿಯಾಗಿಲ್ಲ ಅಂದರೆ ಒಂದು ಇಡೀ ದಿನ ಅದೊಂಥರ ಹಾಳಾದಂಗೆ ಆಗಿಬಿಡುತ್ತೆ. ನನಗಂತೂ ನಿದ್ದೆ ಸರಿಯಾಗಿಲ್ಲ ಅಂದರೆ ನನ್ನ ತಲೆನೇ ಸರಿ ಇಲ್ದಂಗೆ ಆಗಿಬಿಡುತ್ತೆ. ಇವತ್ತು ನಂಗೆ ಹಾಗೆ ಆಗ್ತಾಯಿತ್ತು. ಏನೂ ಕೆಲಸ ಮಾಡೋಕ್ಕೆ ಬೇಡ, ಏನೂ ಬೇಡ, ಮೂಡೇ ಇರಲಿಲ್ಲ, ಹಾಗಾಗಿತ್ತು. ಪಾಪ ನಮ್ಮನೆಯವರು ಬಾಳೆಲೆ ಎಲ್ಲ ಬಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು. ನಾನು ಬಂದು ಅದನ್ನು ಒರೆಸ್ಬಿಟ್ಟು ಕಡುಬನ್ನ ಮಾಡ್ತೀನಿ. ನಾನು ಎದ್ದಿದ್ದು ಕೂಡ ಲೇಟಾಗಿತ್ತು. ನನಗೆ ನಿದ್ದೆ ಏನು ಬಂದಿರಲಿಲ್ಲ, ಆದರೆ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಮಧ್ಯರಾತ್ರಿ ಯಾಕೋ ಗೊತ್ತಿಲ್ಲ ಎಚ್ಚರ ಆಗಿಬಿಡ್ತು. ಆಮೇಲೆ ನನಗೆ ನಿದ್ದೆನೇ ಬರಲಿಲ್ಲ. ಗೊತ್ತಲ್ವಾ, ಮಧ್ಯರಾತ್ರಿ ಎಚ್ಚರ ಆದರೆ ಬೇಕಾಗಿದ್ದು ಬೇಡದೇ ಇರೋದು, ಬೇಕಾಗಿದ್ದು ಯೋಚನೆ ಬರಲ್ಲ, ಬರೀ ಬೇಡದೇ ಇರೋ ಯೋಚನೆಗಳೇ ತಲೆಯಲ್ಲಿ ಓಡ್ತಾ ಇರುತ್ತೆ. ನನಗೂ ಕೂಡ ಹಾಗೇ ಆಯಿತು. ಕಡುಬಿಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಈ ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ, ಹಾಗಾಗಿ ನಾನು ರೆಸಿಪಿ ಏನೂ ಶೇರ್ ಮಾಡ್ತಾಯಿಲ್ಲ. ತುಂಬ ಜನ ಕೇಳ್ತೀರಾ, ಬೇಕಿದ್ದರೆ ಹೇಳಿ, ನಾನು ಮಾಡ್ತೀನಿ. ನಿಮಗೇನಾದರೂ ತುಂಬ ಅರ್ಜೆಂಟ್ ಬೇಕು ಅನ್ನೋದಿದ್ರೆ ನನ್ನ ಹಳೆ ವೀಡಿಯೋದಲ್ಲಿ ಇದೆ. ತುರಿ ಕೂಡ ಖಾಲಿಯಾಗಿತ್ತು. ಅದಕ್ಕೆ ನಮ್ಮನೆಯವರಿಗೆ ಕಾಯಿ ಸುಲ್ಕೊಡಿ ಅಂತ ಹೇಳಿದ್ದೆ. ಅವರು ಸುಲಿದಿದ್ರು. ಕಾಯಿ ನೀರನ್ನು ಶ್ರೇಯು ಇಷ್ಟಪಟ್ಟು ಕುಡಿತಾನೆ, ಹಾಗಾಗಿ ಅವನಿಗೆ ಅಂತ ನಾನು ಇಡ್ತೀನಿ. ಅವನು ಇಲ್ದಾಗ ನಾನು ಕುಡಿತೀನಿ. ನನಗೆ ಕಾಯಿ ನೀರು ಕುಡಿದ್ರೆ ಏನು ಗೊತ್ತಾ, ಒಂಥರ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ಇದನ್ನು ಕುಡಿದ ತಕ್ಷಣ ನನಗೆ ಕಾಫಿ ಟೀ ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ಅದಕ್ಕೇ ನಾನು ಸ್ವಲ್ಪ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಕುಡಿತಿದ್ದೆ. ಈಗ ಶ್ರೇಯು ಎದ್ದವನು ಕುಡಿತಾನೆ, ಹಾಗಾಗಿ ಅವನಿಗೆ ಅಂತ ಇಟ್ಟಿದ್ದೀನಿ.
ಕೆಲಸ ಮಾಡೋಕೆ ಒಂಥರ ಬೇಜಾರು ಥರ ಅನ್ನಿಸ್ತಾ ಇತ್ತು. ನಾನು ಅವಾಗ ಏನು ಮಾಡ್ತೀನಿ ಅಂದರೆ ಹಾಡು ಹಾಕ್ಕೊಂಡು ಕೆಲಸನ ಮಾಡ್ತೀನಿ. ದುರಂಧರ್ ಮೂವಿದು ಹಾಡು ಹಾಕ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ. ಹಾಗೆ ಟೀನು ಕೂಡ ಕುಡ್ದಾಯಿತು. ಇವಾಗ ಕಡುಬು ಕೂಡ ಕಟ್ತಾ ಇದ್ದೀನಿ, ಯಾಕಂದರೆ ಇದು ಬೇಯೋಕ್ಕೆ ಒಂದು 3/4 ಗಂಟೆ ಬೇಕು. ಹಾಗಾಗಿ ಕಡುಬನ್ನ ಕಟ್ತಾ ಇದ್ದೀನಿ. ಹಿಟ್ಟಿಗೆ ನಾನು ನಿನ್ನೆ ಹೆಚ್ಚಿಗೆ ನೀರು ಹಾಕಿರಲಿಲ್ಲ, ಯಾಕಂದರೆ ತುಂಬ ಸೆಕೆ ಇರೋದಕ್ಕೆ ಹಿಟ್ಟು ತುಂಬ ತೆಳುವಾಗಿಬಿಡುತ್ತೆ. ಅದು ತೆಳುವಾದರೆ ಕಡುಬು ಶೇಪ್ ಬರೋಲ್ಲ. ಹಾಗಾಗಿ ನಾನು ಗಟ್ಟಿನೇ ಒಂಚೂರು ಮಾಡ್ಕೊತೀನಿ. ಆದರೆ ಬಾಳೆಲೆ ಮಾತ್ರ ತುಂಬ ದೊಡ್ಡಕ್ಕಿತ್ತು. ಕಡುಬಿನ ಹಿಟ್ಟು ಸಣ್ಣ, ಬಾಳೆಲೆ ದೊಡ್ಡ ಥರ ಆಗಿತ್ತು. ನಮ್ಮ ಮನೆಯವರಿಗೆ ಬಾಳೆಲೆ ಎಲ್ಲ ಕೊಯ್ಯಕ್ಕೆ ಬರೋಲ್ಲ, ಕೆಲಸದವರು ಇಲ್ಲ. ಹಾಗಾಗಿ ನಮ್ಮ ಮನೆಯವರೇ ಕೊಯ್ಕೊಂಡು ಬಂದಿದ್ದಾರೆ. ಅವರಿಗೆ ಯಾಕೋ ತಿನ್ನಬೇಕು ಅಂತ ಅನಿಸಿತ್ತಂತೆ. ಹಾಗಾಗಿ ನಾನು ಕಡುಬನ್ನ ಈ ಥರ ಕಟ್ಟಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದು ಬಿಸಿಗಿದ್ದಾಗ ಕಟ್ಟಿ ಅದರೊಳಗೆ ಇಡಬೇಕು. ನಾನು ಇಡ್ಲಿ ಪಾತ್ರೆಯಲ್ಲಿ ಹಿಂದ್ಗಡೆ ಇತ್ತು, ಕೆಟಲಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ. ಈ ಕಡುಬು ಕಟ್ಟಿ ಅದ್ರ ಒಳಗಡೆ ಕಡುಬನ್ನು ಸರಿತೀನಿ. ಬರೀ ಕಾಯಿ ಚಟ್ನಿ ಮಾತ್ರ ಮಾಡ್ತೀನಿ. ಈ ಕಡುಬಿಗೆ ಏನಂದರೆ ಕಲ್ಲಲ್ಲಿ ರುಬ್ಬಿರೋ ಚಟ್ನಿ ಆದರೆ ಚೆನ್ನಾಗಿರುತ್ತೆ. ಹತ್ರ ಇರೋ ಒಳ್ಕಲ್ಲು ಹೊಸದಲ್ವ, ಅದು ಒಂಥರ ರುಬ್ಬಿ ನಯಸ್ಸಾದರೆ ಚೆನ್ನಾಗಿರುತ್ತೆ ರುಬ್ಬಕ್ಕೆ. ಇದರಲ್ಲಿ ನನಗೆ ರುಬ್ಬಬೇಕು ಅಂತ ಅನಿಸೋದೇ ಇಲ್ಲ. ಮುಂಚೆ ಎಲ್ಲ ರುಬ್ತಾ ಇದ್ದೆ, ಇವಾಗಂತೂ ಮಕ್ಕಳು ಇಲ್ವಲ್ಲ. ಈ ಕಡುಬೆಲ್ಲ ಮಾಡಿದಾಗ ನಾನು ಕೈಯಲ್ಲಿ ರುಬ್ಬಿ ಗಟ್ಟಿ ಚಟ್ನಿನ ಸ್ಕೂಲಿಗೆ ಹಾಕಿ ಕಳಿಸ್ತಾ ಇದ್ದೆ. ಅಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಿ ಅಂತ. ಮತ್ತು ಕಲ್ಲಲ್ಲಿ ರುಬ್ಬಿರೋ ಚಟ್ನಿ ಇರುತ್ತಲ್ಲ, ಅದು ತುಂಬ ರುಚಿಯಾಗಿರುತ್ತೆ. ನಾನು ಆ ಕಲ್ಲನ್ನ ಇನ್ನೂ ಸರಿ ಮಾಡ್ಕೋಬೇಕು. ಅದು ಯಾವಾಗ ಮಾಡ್ಕೊತೀನೋ ಗೊತ್ತಿಲ್ಲ. ಇನ್ನು ಮಾಡ್ಕೊಳ್ಳೋದಂತೂ ಡೌಟೇನೆ. ನಮ್ಮಮ್ಮ ಅಂತಾರೆ, ಅದನ್ನು ತಗೊಬಂದು ಇಲ್ಲಿಟ್ಟು ನನ್ನ ಕಲ್ಲನ್ನ ನೀನು ಒಯ್ಯಿ ಅಂತಾರೆ. ಬೇಡ, ಅವ್ರ ಕಲ್ಲು ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಅಮ್ಮಂಗೆ ಹಳೆ ಮನೇಲಿ ಕೊಟ್ಟಿದ್ದು, ಅಂದರೆ ಹಿಸೆ ಆದಾಗ ಕೊಡ್ತಾರಲ್ವ, ಆವಾಗ ಕೊಟ್ಟಿರೋ ಕಲ್ಲದು ತುಂಬ ಚೆನ್ನಾಗಿದೆ. ಮತ್ತು ಅಮ್ಮನ ಕಲ್ಲಿನ ಶೇಪ್ ಕೂಡ ತುಂಬ ಚೆನ್ನಾಗಿದೆ. ಶೆಡ್ಡಿನ ಬೀಗನ ನಿನ್ನೆ ಶ್ರೇಯು ಹಾಕಿದ್ದ. ನಾನು ನಮ್ಮ ಮನೆಯವರು ಶೆಡ್ಡಿನ ಬೀಗ ಹುಡುಕಿದ್ದೀವಿ ಅಂದರೆ ಆ ಥರ ಹುಡುಕಿದ್ದೀವಿ. ಆಮೇಲೆ ನಾನು ಶ್ರೇಯು ಮಲಗಿದ್ನಲ್ವ, ಅವ್ನು ಎಪ್ಸೋದು ಏನು ಅಂತೇಳಿ ಹೋಗಿ ಮಗ ಶೆಡ್ಡಿನ ಬೀಗ ಎಲ್ಲಿದೆ ಅಂತ ಕೇಳಿದೆ. ಅವನು ಅವಾಗ ಚಡ್ಡಿ ಜೋಬಿಂದ ತೆಗೆದು ಕೊಡ್ತಾನೆ. ನಾವು ಯಾವಾಗಲೂ ಅಷ್ಟೇ, ಶೆಡ್ಡಿನ ಬೀಗ ಹಾಕಿದವರು ಅದ್ರ ಜಾಗ ಎಲ್ಲಿದೆ ಅಲ್ಲಿಡ್ತೀವಿ. ನಮ್ಮ ಶ್ರೇಯು ಮಾತ್ರ ಒಂದು ದಿನ ಆ ಥರ ಮಾಡಲ್ಲ. ಈರುಳ್ಳಿನೂ ಅಷ್ಟೇ, ನಾವು ಶೆಡ್ಡಲ್ಲೇ ಇಟ್ಕೊಂಡಿದ್ದೀನಿ, ತುಂಬ ತೊಗೊಂಡಿರ್ತೀವಲ್ಲ. ಹಾಗಾಗಿ ನನಗೆ ಈರುಳ್ಳಿ ಚಟ್ನಿ ಮಾಡೋಕ್ಕೆ ಈರುಳ್ಳಿ ಬೇಕಿತ್ತು. ಶೆಡ್ ಬೀಗ ಹುಡುಕಿ ಸಾಕಾಯಿತು. ಆಮೇಲೆ ತೊಗೊಬಂದು ಈಗ ಈರುಳ್ಳಿ ಚಟ್ನಿ ಒಂದು ಸ್ವಲ್ಪ ಮಾಡೋಣ ಅಂತ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ತುಂಬ ಇಷ್ಟ ಈರುಳ್ಳಿ ಚಟ್ನಿ. ಹಾಗೆ ಕಾಯಿ ಚಟ್ನಿಗೂ ಕೂಡ ನಾನು ಇದಕ್ಕೆ ನಾನು ದೋಸೆಗೆಲ್ಲ ಚಟ್ನಿ ಮಾಡ್ತೀವಲ್ಲ ಅದೇ ಥರ ಮಾಡ್ತೀನಿ. ಈರುಳ್ಳಿ ಚಟ್ನಿ ನಾನು ಮಾಡಿದ ಮೊನ್ನೆ ವಿಡಿಯೋ ಹಾಕಿದ್ದೆ ಅಲ್ಲ, ನನಗೊಬ್ರು ಕಮೆಂಟಲ್ಲಿ ಹಾಕಿದ್ರು ನಾನು ಇವತ್ತು ಮಾಡಿದ್ದೆ ಅಂತ. ತುಂಬ ಚೆನ್ನಾಗಾಗುತ್ತೆ, ಮಾಡ್ಕೊಳ್ಳಿ. ರೊಟ್ಟಿಗೆ, ಕಡುಬಿಗೆ, ಆಮೇಲೆ ಈ ಥರ ಕಡುಬಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೆಲ್ಲಿಕಾಯಿ ತಂದಿದ್ರು, ತುಂಬ ದಿನ ಆಗಿತ್ತು, ಅದ್ರ ಜ್ಯೂಸ್ ಮಾಡೇ ಇರಲಿಲ್ಲ. ಇವತ್ತು ಅದ್ರ ಜ್ಯೂಸನ್ನು ಕೂಡ ಮಾಡಿದೆ. ಅವರೊಂದು ಸ್ವಲ್ಪ, ನಾನೊಂದು ಸ್ವಲ್ಪ ಕುಡಿದ್ವಿ. ಶ್ರೇಯು ಕುಡಿಯಲ್ಲ. ಹಾಗೆ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು. ನಂದಿನ್ನೂ ಕಡುಬು ಬೇಯ್ತಾ ಇತ್ತು, ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಶ್ರೇಯುನು ಕೂಡ ಎದ್ದಿದ್ದ, ಅವನಿಗೂ ಕೂಡ ನಾನು ತಿಂಡಿ ಹಾಕಿ ಕೊಟ್ಟೆ. ಅವ್ನು ತಿಂಡಿ ತಿಂತಾ ಇದ್ದಾನೆ. ಈಗ ನಾನು ಮತ್ತು ನಮ್ಮ ಮನೆಯವರು ತಿಂಡಿ ತಿಂತಾ ಇದ್ದೀವಿ. ಇದು ಏನಂದರೆ ಕಡುಬು ತಣ್ಣಗಾದ್ಮೇಲೆ ಚೆನ್ನಾಗಾಗಲ್ಲ, ಬಿಸಿ ಬಿಸಿ ಇರಬೇಕಿದ್ರೇ ತಿನ್ನಬೇಕು. ಕೆಲಸದವನು ಒಂದು ಹುಡುಗ ಇದ್ದಾನೆ ಅಂತ ಹೇಳಿದರು. ಆಮೇಲೆ ಕೆಲಸದವ್ರು ಯಾರೂ ಬರಲೇ ಇಲ್ಲಂತೆ. ಇಲ್ಲಾಂದರೆ ನಾನು ಕಡುಬನ್ನ ಹೊಯ್ತಾ ಇರಲಿಲ್ಲ, ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊತಾ ಇದ್ದೆ. ನಾನು ವ್ಲಾಗ್ನ ಅಲ್ಲಿಗೆ ನಿಲ್ಲಿಸ್ದೆ, ಯಾಕಂದರೆ ನನಗೆ ವ್ಲಾಗ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಗುಡ್ ಮಾರ್ನಿಂಗ್, ನೆಕ್ಸ್ಟ್ ಡೇ. ಇದೆಲ್ಲ ನಿಮಗೆ ಒಂದು ಸರ್ಪ್ರೈಸ್ ಇದೆ ಈ ವಿಡಿಯೋದಲ್ಲಿ. ಏನಂದರೆ ನನಗೆ ಗೊತ್ತಿಲ್ಲ, ಇದು ಒಂಥರ ನನಗೆ ಸರ್ಪ್ರೈಸ್. ಇದು ನಿಮಗೆ ಎಲ್ಲ ಇದೊಂಥರ ಸರ್ಪ್ರೈಸ್. ಇದು ನಾನು 4:15 ಎದ್ದು ಎಲ್ಲ ಕೆಲಸ ಆಯಿತು ನಂದು. ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ, ಮತ್ತು ಈಗ ನೋಡಿ ನಾನು ಕೂಡ ಟೀನ ಕುಡಿತಾ ಇದ್ದೀನಿ. 4:15 4 ಗಂಟೆಗೆ ಅನಿಸುತ್ತೆ. ಅಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸ ಆಗಿತ್ತು ನಂದು. ಟೀ ಕುಡಿತಾ ಇದ್ದೀನಿ. ಯಾಕೆ ಅಂದರೆ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಚಿಕ್ಕಪ್ಪನ ಮಕ್ಕಳೆಲ್ಲ ಮನೆಗೆ ಬಂದಿದ್ದಾರೆ. ನನಗೆ ಮೊನ್ನೆ ಒಬ್ಬರು ಮದುವೆ ಮನೆ ವೀಡಿಯೋದಲ್ಲಿ ಕೇಳಿದರು, ಶಿಲ್ಪ ಬಂದಿಲ್ವಾ ಮದುವೆಗೆ ಅಂತ. ಹೌದು, ಶಿಲ್ಪಂಗೆ ಸಂಬಂಧ ಆಗಲ್ಲ, ಹಾಗಂತ ಮದುವೆ ಕರಿಬಾರ್ದು ಅಂತ ಏನು ಇಲ್ಲ. ಅದು ಬಳಕೆ ಇದ್ದರೆ ಕರೀತಾರೆ ಅಲ್ವ. ಹಾಗಾಗಿ ಶಿಲ್ಪನ ಮದುವೆಗೆ ಏನು ಕರೆದಿರಲಿಲ್ಲ. ಮೊನ್ನೆ ನಾನು ಅಜ್ಜನ ಮಗನ ಮದುವೆ ಇತ್ತು ಅಂತ ಹೇಳಿದೆಲ್ಲ, ಸೋದರ ಮಾವಂದು, ಆ ಮದುವೆಗೆ ಯಾರೋ ನನಗೆ ಕೇಳಿದರು. ಹಾಗಾಗಿ ಇವತ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ, ನೆನಪಾಯಿತು. ಅದಕ್ಕೇ ಶಿಲ್ಪಾ ಸ್ಮಿತಾ ಎಲ್ಲ ಬಂದಿದ್ದಾರೆ. ಮತ್ತು ಶ್ರೇಯುನ ಕೂಡ ಅವ್ರು ಯಾರೂ ನೋಡಿರಲಿಲ್ಲ. ರಜದಲ್ಲಿ ನಾವು ಯಾರೂ ಒಟ್ಟಿಗೆ ಸೇರೇ ಇರಲಿಲ್ಲಲ್ಲ. ಹಾಗಾಗಿ ಅವಳು ಊರಿಗೆ ಬಂದಿದ್ದೀನಿ,
ಬರ್ತೀಯಾ ಅಂತ ಕೇಳಿದ್ಲು. ಅವಳು ಕೂಡ ಬರೋ ಐಡಿಯಾದಲ್ಲಿ ಇರಲಿಲ್ಲ. ಅದಕ್ಕೇ ಶ್ರೇಯುನ ಹತ್ರ ಫೋನ್ ಮಾಡಿ ಮಾತಾಡಿಸಿದ್ಲು. ಆಮೇಲೆ ಅವರು ದಿಢೀರಂತ ಊರಿಗೆ ಬಂದ್ರಂತೆ. ಆಮೇಲೆ ಬರ್ತೀಯಾ ಅಂತ ಕೇಳಿದ್ಲು. ನನಗೂ ಯಾಕೋ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು. ಅಮ್ಮನೂ ತುಂಬ ದಿನದಿಂದ ಬಾ ಬಾ ಅಂತ ಕರಿತಾ ಇದ್ರು, ನಾನು ಹೋಗೇ ಇರಲಿಲ್ಲ. ಹಾಗಾಗಿ ಮತ್ತು ಇದು ಒಂದು ನೆವ ಆಯಿತು ಅಂತ ನಾವು ಮತ್ತೆ ನಿನ್ನೆ ಸಂಜೆ ಪ್ಲ್ಯಾನ್ ಮಾಡಿ ಊರಿಗೆ ಇವತ್ತು ಹೊರಟಿದ್ದು. ಸಾರಿ, ನಾನು 5 ಗಂಟೆಗೆ ಎದ್ದಿದ್ದು ಅನಿಸುತ್ತೆ, ನನಗೆ ವಿಡಿಯೋ ಮಾಡಿದ್ದು ನೆನಪಿಲ್ಲ. ಸಾರಿ, ಯಾರು ಏನೋ ಅನ್ಕೋಬೇಡಿ. 5:15 ಎದ್ಬಿಟ್ಟು ಕೆಲಸ ಮುಗಿಸಿ ಇವಾಗ ನೋಡಿ ನಮ್ಮನೆಯವರು ಒಂದು ರೌಂಡು ಟೀ ಕುಡಿದು ಪೇಪರ್ ಓದಿ ಬಂದರು. ಆಮೇಲೆ ನನಗೂ ಸ್ವಲ್ಪ ಟೀ ಮಾಡು ಅಂದರು. ಹಾಗಾಗಿ ನಾನು ಮತ್ತು ನಮ್ಮನೆಯವರು ಈಗ ಮತ್ತೆ ಟೀ ಕುಡಿತಾ ಇದ್ದೀವಿ. ನಾನು ತಿಂಡಿ ದೋಸೆಗೆ ಮಾಡ್ಕೊಂಡಿದ್ದೆ. ನಾನು ಹೋಗೋದೇನೋ ಪ್ಲ್ಯಾನ್ ಇರಲಿಲ್ಲಲ್ಲ, ಆದ್ರೂ ದೋಸೆ ಮಾಡೋಣ ಅಂತಲೇ ಮಾಡಿದ್ದೆ. ಆಲೂಗಡ್ಡೆನೂ ಕೂಡ ಬೆಳಗ್ಗೆ ಎದ್ದೊಳೆ ಬೇಯೋದಕ್ಕೆ ಹಾಕಿದ್ದೆ. ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಲ್ಯನ ಮಾಡ್ತೀನಿ. ನಾನು ಅಡುಗೆ ಎಲ್ಲ ಮಾಡಿಟ್ಟೋದ್ರು ನಮ್ಮ ಮನೆಯವರು ಯಾವುದೂ ನೀಟಾಗಿ ಊಟನೂ ಮಾಡಲ್ಲ, ತಿಂಡಿನೂ ತಿನ್ನಲ್ಲ. ಹಾಗಾಗಿ ನಾನು ತುಂಬ ತಲೆ ಕೆಡಿಸ್ಕೊಂಡಿಲ್ಲ ಈ ಸಲ. ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿದೆ. ಅವರು ಹೋಟ್ಲಲ್ಲೇ ಊಟ ಮಾಡಿ ಅಂತಲೂ ಹೇಳಿದೆ. ಏನಾಗಿದೆ ಅಂದರೆ, ನಾನು ಕಿವಿದು ಮೊನ್ನೆ ಒಂದು ಫಂಕ್ಷನಿಗೆ ಹೋಗಿದ್ದೆ ಅಲ್ವಾ, ಅದನ್ನು ತೆಗೆದು ಇಟ್ಟಿದ್ದೀನಿ ಒಂದು ಕಡೆ. ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಊರಿಗೆ ಹೋದಾಗ ನಮ್ಮಮ್ಮ ಬಾಯಿಗೆ ಬಂದಂಗೆ ಬೈದರು, ನೀನು ಎಲ್ಲದನ್ನೂ ಹಾಗೆ ಮಾಡ್ತೀಯಾ ಅಂತ ಹೇಳಿ. ನನಗೆ ಏನೋ ಗೊತ್ತಿಲ್ಲ, ನೆನಪೇ ಇರಲ್ಲ. ಅದಕ್ಕೇ ನಾನು ಯಾವುದೂ ತೆಗೆದು ಇಡಲ್ಲ, ಎಲ್ಲ ನಮ್ಮ ಮನೆಯವ್ರ ಕೈಗೆ ಕೊಡ್ತೀನಿ. ಆದರೂ ಅದನ್ನೆಲ್ಲೋ ನಾನೇನು ಗೊತ್ತಾ, ತುಂಬ ಸೇಫಾಗಿ ಇಟ್ಟಿರ್ತೀನಿ, ಅದೇ ನನಗೆ ಕಳೆದೋಗ್ಬಿಡುತ್ತೆ. ಅದೇ ನನ್ನ ದೊಡ್ಡ ಪ್ರಾಬ್ಲಮ್. ಮತ್ತು ನನಗೆ ನೆನಪಿರಲ್ಲ ಎಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ. ಆಮೇಲೆ ಅದೆಷ್ಟೋ ದಿನಕ್ಕೆ ನೆನಪಾಗುತ್ತೆ, ಆವಾಗ ಸಿಗುತ್ತೆ. ಆಮೇಲೆ ಊರಿಂದ ಬಂದಮೇಲೆ ಸಿಕ್ತು, ನಾನು ಆಮೇಲೆ ಅದನ್ನು ಹಾಕ್ಕೊಂಡೆ. ಹಾಗೆ ಈಗ ಪಲ್ಯನ ಮಾಡ್ತಾಯಿದ್ದೀನಿ. ಅದು ಬೆಳಗ್ಗೆ ಎದ್ದು ಪಲ್ಯಕ್ಕೆ ಬೇಯಿಸಿದ್ದೆ ಅಲ್ಲ, ಆಲೂಗಡ್ಡೆ ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ. ಒಂದು 3-4 ವಿಷಲ್ ಹೊಡೆಸಿದ್ದೆ, ಆದ್ರೂ ಬೆಂದಿರಲಿಲ್ಲ. ಹಾಗೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಆಯಿತು. ಹಾಗೆ ಈಗ ನಾನು ದೋಸೆನ ಹೊಯ್ತಾ ಇದ್ದೀನಿ. ಶ್ರೇಯನು ಕೂಡ ಎದ್ದು ಬಂದ. ನಾವು 9:30 ಬಸ್ಸಿಗೆ ಹತ್ತಿದ್ರೆ ನಮಗೆ ಅಲ್ಲಿ 10:15ಗೆ ಒಂದು ಬಸ್ಸಿದೆ. ನಾನು ಯಾವಾಗಲೂ ಬೆಳಗ್ಗೆ ಊರಿಗೆ ಹೋಗೋದಿದ್ರೆ ಅದೇ ಬಸ್ಸಿಗೆ ಹೋಗ್ತೀನಿ. ನಮ್ಮ ಮನೆಯವ್ರು ಅಂದರು, ಇಬ್ಬರು ಹೊರಟಿದ್ರಲ್ಲ ಬಿಡ್ತೀನಿ ಅಂತ. ಬೇಡ ಅಂದೆ, ಯಾಕಂದರೆ ಸುಮ್ಮನೆ ಗೊತ್ತಲ್ವ, ಈಗ ಪೆಟ್ರೋಲು ಮತ್ತು ಎಲ್ಲದೂ ಸಿಲಿಂಡ್ರು ಯಾವುದೂ ಸಿಗ್ತಾ ಇಲ್ಲ. ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟು ಅಂತ. ಮತ್ತೆ ನೋಡಿ ಇದಕ್ಕೊಂದು ನೆಗೆಟಿವ್ ಕಮೆಂಟ್ ಬರುತ್ತೆ ಅಂತ. ಬಂದರೆ ಬರಲಿ, ನನ್ನ ಜೀವನ ನನ್ನ ಇಷ್ಟ, ನನಗೆ ಹೆಂಗೆ ಬೇಕೋ ಹಂಗೆ ಜೀವನ ಮಾಡ್ತೀನಿ. ಮತ್ತು ಮೋದಿಜಿಯವರು ಕೂಡ ಹೇಳಿದಾರಲ್ವ, ಪೆಟ್ರೋಲ್ ಎಲ್ಲ ಜಾಸ್ತಿ ಯೂಸ್ ಮಾಡಬೇಡಿ, ಬಂಗಾರ ಎಲ್ಲ ತೊಗೋಬೇಡಿ ಅಂತ. ಅದಕ್ಕೇ ನಾವು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಸುಮ್ಮನೆ ತಮಾಷೆಗೆ ಅಂದೆ. ತಮಾಷೆ ಅನ್ನೋದಕ್ಕಿಂತನೂ ಅದನ್ನು ಸೀರಿಯಸ್ಸಾಗಿ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಇದೆಲ್ಲ ಒಂಥರ ನಾವು ಮಾತಾಡಬಾರ್ದು, ಇದೆಲ್ಲ ಒಂಥರ ಕಾಂಟ್ರವರ್ಸಿ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾವುದನ್ನು ನನಗೆ ಅನಿಸಿರೋದನ್ನು ಕೆಲವೊಂದು ಸಲ ನಾನೇನು ಹೇಳೋಕ್ಕೆ ಹೋಗಲ್ಲ. ನಮ್ಮನೆಯವ್ರು ಏನೂ ಅಷ್ಟೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವುದೇ ವಿಷಯನೂ ಮಾತಾಡೋಕ್ಕೆ ಹೋಗಲ್ಲ. ಗುಡ್ ಮಾರ್ನಿಂಗ್. ಬೆಳಗ್ಗೆ 4:15ಇಂದ 9:15 ತನಕ ಕೆಲಸನೇ ಮುಗಿಯಲ್ಲ, ಅಷ್ಟು ಕೆಲಸ ಆಯಿತು. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ, ಶ್ರೇಯುಗೆ ಯಾಕೋ ಪದೇ ಥಂಡಿ ಆಗುತ್ತಲ್ಲ ಮಗ, ಯಾಕೋ ಏನೋ ಗೊತ್ತಿಲ್ಲ. ನನಗೆ ಅವನಿಗೆ ಅಲರ್ಜಿ. ಬೆಳಗ್ಗೆ ಥಂಡಿ, ಮಧ್ಯರಾತ್ರಿಯಲ್ಲಿ ಒಂದೊಂದ್ಸಲ ಸೀನ್ತಾ ಇರ್ತಾನೆ. ನನಗೆ ಅಲ್ಲೆಲ್ಲೋ ಹೊಸನಗರದಲ್ಲಿ ಒಂದ್ಸಲ ಆಯುರ್ವೇದಿಕ್ ಔಷಧಿ ತೊಗೊಂಡಿದ್ವಿ. ಆವಾಗಿಂದ ಅದು ಫುಲ್ ಹೋಯ್ತು. ಒಂದು ಸ್ವಲ್ಪ ಇದೆ ಅಷ್ಟೇ. ಯಾವಾಗಾದರೂ ಅಪರೂಪಕ್ಕೆ ಒಂದೊಂದ್ಸಲ ಹಂಗೆ ಥಂಡಿ ಆಗುತ್ತೆ. ಊರಲ್ಲಿ ಹೆಚ್ಚಾಗಿ ಆಗುತ್ತೆ ನನಗೆ. ಮತ್ತು ಡಸ್ಟು ಇದ್ದರೆ, ಆಮೇಲೆ ಹೊಸ ಬೆಡ್ಶೀಟ್ ಏನಾದರೂ ಹೊತ್ಕೊಂಡ್ರೆ, ಆ ಥರ ಯಾರಾದರೂ ಯೂಸ್ ಮಾಡಿದ್ದು ಆ ಥರದ್ದಿದ್ರೆ ನನಗೇನಾಗಲ್ಲ. ಹೊಸದಾಗಿ ನಾನೇ ಹೊತ್ಕೊಂಡ್ರೆ ಆ ಥರದ್ರಲ್ಲೂ ನಂಗೆ ಹಂಗೆ ಆಗುತ್ತೆ. ಇವತ್ತು ಅದೇ ಊರಿಗೆ ಹೋಗೋಣ ಅಂತ ಹೊರಟಿದ್ವಿ. ಇವತ್ತು ಹೋಗಿ ನಾಳೆ ಬರೋದು ಅಂತ. ನಾಳೆ ಇವ್ರು ಬರ್ತಾರೆ. ಅಮ್ಮ ಸುಮಾರು ದಿನದಿಂದ ಕರಿತಾಯಿದ್ರು, ಬಾ 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 ಅಂತ. ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಈ ಸಲ ಈಗ ಹೋಗ್ತಾ ಇದ್ದೀವಿ. ಶ್ರೇಯುದಿನೂ ಪ್ಯಾಕಿಂಗ್ ಗೀಕಿಂಗ್ ಏನೂ ಆಗಿಲ್ಲ. ಇನ್ನೇನು ಒಂದು 3-4 ದಿನ ಇದೆ. ಆದರೂ ಏನೂ ಪ್ಯಾಕಿಂಗ್ ಆಗಿಲ್ಲ, ಇನ್ನೂ ಕಟ್ಟಿಂಗ್ ಆಗಿಲ್ಲ, ಶಾಪಿಂಗ್ ಆಗಿಲ್ಲ. ಒಂದು ಯಾಕೋ ಗೊತ್ತಿಲ್ಲ, ಮನಸ್ಸೇ ಇಲ್ಲ, ಹಂಗಾಗ್ಬಿಟ್ಟಿದೆ.
ನಾನು ಏನು ತುಂಬ ಈ ಸಲ ತಲೆ ಕೆಡಿಸ್ಕೊಂಡಿಲ್ಲ. ಪ್ರತಿ ಸಲನೂ ತುಂಬ ತಲೆ ಕೆಡಿಸ್ಕೊಂಡು ಇದು ಮಾಡ್ತಾ ಇದ್ದೆ. ನಾನು ಎಷ್ಟು ಮಾಡಿದ್ರು ಅದು ಏನು ಆಗಬೇಕೋ ಆ ಟೈಮಲ್ಲಿ ಅದೇ ಆಗದ, ಹಾಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಬಂದವ್ರು ಒಂದಿನ ಎಲ್ಲ ಮಾಡೋಣ ಅಂತ ಅಂದರೆ ಸೋಪು ಶ್ಯಾಂಪು ಅದೆಲ್ಲ ಬರೆದಿಟ್ಕೊಂಡಿದ್ದಾನೆ, ಹೋಗೋಕ್ಕಾಗಿಲ್ಲ ಅವನಿಗೂ. ಬಂದಮೇಲೆ ಒಂದಿನ ಎಲ್ಲ ಮಾಡ್ಕೊತೀವಿ. ಅದೇ ಇವತ್ತು ಊರಿಗೆ ಹೋಗಿ ನಾಳೆ ಬರ್ತೀವಿ. ಒಂದೆರಡು ದಿನ ನಿಮಗೆ ಊರಿನ ಬ್ಲಾಗ್ ಸಿಗುತ್ತೆ. 9:30 ಬಸ್ಸಿಗೆ ಹೋದರೆ ನನ್ನ ಚಿಕ್ಕಪ್ಪನ ಮಗ ಇನ್ನೂ ಸಿಕ್ಕಿಲ್ಲ. ನಂಗೆ ಫೋನಿಗೆ ನೆನ್ನೆ ಹೇಳಿದ್ದೀನಿ ಯಾವ ಬಸ್ಸಿಗೆ ಬರ್ತೀನಿ ಏನು ಅನ್ನೋದನ್ನು ಅವನಿಗೆ ಹೇಳಿಲ್ಲ. ಮಾಡು ಮಗ ಪವನಣ್ಣಗೆ ಫೋನು. ಅಲ್ಲ ಶಿಲ್ಪ ಚಿಕ್ಕಿಗೆ ಫೋನ್ ಮಾಡಿ, ಪವನಣ್ಣ ಇದ್ರೆ ಅಲ್ಲಿ ಒಂಚೂರು ಫೋನ್ ಮಾಡೋಕ್ಕೆ ಹೇಳು ಅನ್ನು. ಅವನು ಇಲ್ಲ ಅಂದರೆ ನಮ್ಮ ಸಿಂಗು ಥರನೇ ಇದೆ. ಅಯ್ಯೋ ಸಿಂಗು ಥರನೇ ಇದೆ, ಒಳ್ಳೆ ಕಿತ್ಕೊಂಡಿದ್ದಾರೆ ಕಟ್ಟೆ ಮೇಲೆ. ನಮ್ಮ ಸಿಂಗು ತುಂಬ ಲಕ್ಷಣ ಇದ್ದ. ಒಂದು ಸ್ವಲ್ಪ ದಪ್ಪ ಇದ್ದಾನೆ. ಒಂದು ಸ್ವಲ್ಪ ದಪ್ಪ ಇದ್ದಾನೆ. ಬಸ್ ಸ್ಟ್ಯಾಂಡಿಗೆ ಬಂದು ಒಂದು 5 ನಿಮಿಷಕ್ಕೇ ಬಸ್ ಬಂತು. ಆದರೆ ನಾವು ಯಾವಾಗಲೂ ಬಸ್ಸಿಗೆ ಹೋಗೋದು ಈ ಬಸ್ಸಿಗಲ್ಲ, ಇದಕ್ಕೂ ನೆಕ್ಸ್ಟ್ ಒಂದು ಬರುತ್ತೆ ಪ್ರಕಾಶ್ ಟ್ರಾವೆಲ್ಸ್ ಅಂತ, ಆ ಬಸ್ಸಿಗೆ ಹೋದರೆ ಒಂದು 10 ನಿಮಿಷಕ್ಕಾದರೆ ಸಾಕು. ಈ ಬಸ್ಸಿಗೆ ಹೋದರೆ ಒಂದು 20 ನಿಮಿಷ ಕಾಯಬೇಕು. ಸಾಗರದಲ್ಲಿ ಬಸ್ ನಿಂತಿರುತ್ತೆ, ಆದರೆ ಅಲ್ಲಿ ಕಾಯಬೇಕಾಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಆ ಬಸ್ಸಿಗೆ ಹೋಗೋದು. ಇವತ್ತು ನಾವು ಹೆಸರು ನೋಡಲಿಲ್ಲ, ಏನೂ ಇಲ್ಲ, ಬಸ್ ಬಂತು ಅಂತ ತಕ್ಷಣ ಹತ್ತು ಕೂತ್ಕೊಬಿಟ್ವಿ ನಾನು ನನ್ನ ಮಗ. ನಮ್ಮ ಮನೆಯವರು ಇದ್ದರು. ಅಷ್ಟೊತ್ತಿಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು. ಚಿನ್ನಿ ಕೂಡ ಎಕ್ಸಾಮು ಇತ್ತು, ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ಅವಳು ಕೂಡ ನಾಳೆ ಬರ್ತೀನಿ ಅಂತ ಹೇಳಿದ್ಲು. ಅವಳು ಒಂಥರ ದಿಢೀರ್ ಅಂತಲೇ ಬಂದಂಗೆ ಆಗುತ್ತೆ. ಬರ್ತಾಳೆ ಕೂಡ, ನಾಳೆ ವ್ಲಾಗಲ್ಲಿ ನಿಮಗೆ ಸಿಗ್ತಾಳೆ. ನಾಳೆ ಅಲ್ಲ, ನಾವು ವಾಪಸ್ ಊರಿಗೆ ಹೊರಡ್ತೀವಲ್ಲ ಆ ವ್ಲಾಗಲ್ಲಿ ಸಿಗ್ತಾಳೆ. ನಮ್ಮ ಶ್ರೇಯು ಏನಂದರೆ ಬಸ್ ಇಳಿದ ತಕ್ಷಣ ಏನಾದರೂ ತಿನ್ನಕ್ಕೆ ತರೋಕ್ಕೆ ಅಂತ ಹೋಗಿದ್ದಾನೆ. ಅಲ್ಲಿಯೇ ಟೈಮ್ ಸಿಕ್ಕಿಲ್ಲ ಅವನಿಗೆ. ಹಾಗಾಗಿ ಇಲ್ಲಿ ಬಂದವನೇ ಇಳಿದು ಹೋಗಿ ನೋಡಿ ಏನೇನೋ ತಂದ್ಕೊಂಡಿದ್ದಾನೆ. ಜ್ಯೂಸ್ ಅಂತೆ. ನನಗೇನು ತಂದಿದೀಯಾ ಅಂತ ಕೇಳಿದೆ. ನನಗೆ ಶೇಂಗಾ ಇಲ್ಲ ಅಂದರೆ ಬಟಾಣಿ ಚಿಕ್ಕಿ ಆ ಥರದ್ದು ಇಷ್ಟ ಆಗುತ್ತೆ. ಅವನು ಅದೆಂಥದ್ದು ಲೇಸು ಅದೇನೋ ತಂದಿದ್ದ, ತುಂಬ ಚೆನ್ನಾಗಿತ್ತು. ಒಂಥರ ಕೆಲವೊಂದು ತರ್ತಾನೆ, ನಂಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ಇದು ಮಾತ್ರ ತುಂಬ ಇಷ್ಟ ಆಯಿತು. ಹಾಗೆ ನಾನು ಅವನು ಮಾಸೂರಲ್ಲಿ ಇಳಿದ್ವಿ. ನನ್ನ ಚಿಕ್ಕಪ್ಪನ ಮಗ ಕೂಡ ಬಂದು ಕಾಯ್ತಾ ಇದ್ದ. ನಿಜವಾಗ್ಲೂ ನನಗೆ ಸ್ವಂತ ಅಣ್ಣ ತಮ್ಮ ಇದ್ದಿದ್ರು ಇವನಷ್ಟು ಕೇರ್ ಮಾಡ್ತಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ ಪಾಪ. ಪ್ರತಿದಿನ ನಾವೇನಾದರೂ ಬರ್ತೀವಿ ಅಂತ ಹೇಳಿದ ತಕ್ಷಣ ಒಂದು 100 ಫೋನ್ ಮಾಡ್ತಾನೆ. ಬೆಳಗ್ಗೆ ಎದ್ದು ಫೋನ್ ಮಾಡ್ತಾನೆ, ಎಷ್ಟೊತ್ತಿಗೆ ಬರ್ತೀಯಾ ಏನು ಎತ್ತ ಅಂತ. ನಾನು ಬರೋದಕ್ಕಿಂತ ಮುಂಚೆ ಬಂದು ಕಾಯ್ತಾ ನಿಂತ್ಕೊಂಡಿರ್ತಾನೆ. ಅದೊಂದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಬಸ್ಸಿಗೆ ಬಂದರೆ ನನಗೆ ಬಂದಿದ್ದೀನೋ ಇಲ್ವೋ ಅನ್ನೋ ಥರ ಅನಿಸುತ್ತೆ. ಎಷ್ಟು ಬೇಗ ಬಂದುಬಿಡ್ತೀವಿ ಗೊತ್ತಾ, 11:15 11:30 ಮನೇಲಿ ಇರ್ತೀವಿ. ಬಂದ್ವಿ ಈಗ. ಹಾಗೆ ನಮ್ಮಮ್ಮ ಕೂಡ ಇದ್ದರು. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ವ್ಲಾಗಲ್ಲಿ ನಿಮಗೆ ಊರಿನ ವೀಡಿಯೋಸ್ ಬರ್ತಾ ಹೋಗುತ್ತೆ. ನಾನು ನಿನ್ನೆ ವೀಡಿಯೋನ ಅರ್ಧಕ್ಕೆ ನಿಲ್ಲಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಅಲ್ಲ, ಸಾರಿ, ನಾನು ನಿಲ್ಲಿಸಿಲ್ಲ. ವೀಡಿಯೋನ ಮಾಡ್ಕೊಂಡಿದ್ದೀನಿ. ಎಡಿಟಿಂಗಲ್ಲಿ ನಾನು ಈ ಥರ ಅವಾಂತರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ವೀಡಿಯೋ ಕ್ಲಿಪ್ಪಿಂಗ್ ಇತ್ತಲ್ವ, ಹಾಗಾಗಿ ಅದನ್ನು ಕೂಡ ಹಾಕೋಣ ಅಂತ ಹೇಳಿ ಅದನ್ನು ಹಾಕ್ತಾಯಿದ್ದೀನಿ. ಶ್ರೇಯು ಖಾರ ಚಟ್ನಿ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಹಾಕೋ ಅಂತ ಒಂದು ತುತ್ತಿಗೆ ಹಚ್ಕೊಂಡು ತಿಂದು ನೋಡು ಅಂತ ಹೇಳಿದೆ. ಅವ್ನು ತಿನ್ನಲಿಲ್ಲ. ಹಾಗೆಯೇ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು. ಮಧ್ಯಾಹ್ನ ಕಡುಬು ಜಾಸ್ತಿ ಇತ್ತಲ್ವ, ಕೆಲಸದವ್ರಿಗೆ ತಿಂಡಿ ಏನೂ ಕೊಡಲಿಲ್ಲಲ್ಲ. ಅದಕ್ಕೆ ನಾನು ಶ್ರೇಯನ್ ಕೇಳಿದೆ, ಶ್ರೇಯು ಕಡುಬು ಬಿಸಿಗಿಡ್ತೀನಿ, ರಾತ್ರಿ ಮಧ್ಯಾಹ್ನ ನಾನು ನೀನು ಕಡುಬು ತಿನ್ನೋಣವಾ ಅಂತ ಅಂದೆ. ಯಾಕಂದ್ರೆ ಅವನಿಗೆ ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ತಿಂಡಿ ಸೇರಲೇ ಇಲ್ಲ. ಅವನು ಒಂದೇ ಕಡುಬು ತಿಂದ ಅಷ್ಟೇ. ಮತ್ತು ಕೆಲಸದವ್ರಿಗೆ ಮಾಡಿದ್ದು ಇತ್ತು, ಕಡುಬು ಜಾಸ್ತಿ ಉಳಿದ್ಬಿಟ್ಟಿತ್ತು, ಮತ್ತು ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಕೇಳಿದೆ. ಅವನು ಹಾಂ ಮಮ್ಮಿ, ನಾನು ಬರೋ ಟೈಮಿಗೆ ಬಿಸಿಗಿಡು, ನಾನು ಬಂದವನು ಕಡುಬನ್ನೇ ತಿಂತೀನಿ ಅಂತ ಹೇಳ್ದ. ಮತ್ತು ನಮ್ಮ ಮನೆಯವ್ರಿಗೆ ಏನಾದರೂ ಒಂದು ಸಾರು ಮಾಡಬೇಕಾ, ಅದಕ್ಕೇ ಏನು ಸಾರು ಮಾಡಿದೆ ಅಂದರೆ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡಿದೆ. ಅವ್ರಿಗೆ ತುಂಬ ಇಷ್ಟ ಇದು ಆಲೂಗಡ್ಡೆ ಮತ್ತು ಬೀನ್ಸ್ ಸಾಂಬಾರು. ಅದನ್ನು ಸ್ವಲ್ಪ ಮಾತ್ರ ಮಾಡಿದೆ, ಯಾಕಂದರೆ ಶ್ರೇಯು ನಾನು ಕಡುಬು ತಿಂತೀವಲ್ವ ಅದಕ್ಕೇ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳೆ ಮತ್ತೆ ಊರಿನ ವ್ಲಾಗ್ ಬರ್ತಾ ಹೋಗುತ್ತೆ, ನೋಡ್ತಾ ಇರಿ. ಬಾಯ್.